Namaskar Atmiya Snehatare. I, Mr. Basavaraj Nippani, would like to welcome you all for Karnataka Academy YouTube education channel. Dear friends, as you all know, in our previous video class, we have discussed about one of the important topics of your GPS or English syllabus, that is collocations, compound words and proverbs. In today's class, we shall pick up one more important topic from your syllabus. Today we shall discuss about synonyms, antonyms, abbreviations, acronyms and word forms. ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮ್ಮ GPS ಸ್ಟಾರ್ ಇಂಗ್ಲಿಷ್ ಸಿಲೆಬಸ್ಗೆ ಸಂಬಂಧಪಟ್ಟಿರುವ ಹಾಗೆ ವೊಕ್ಯಾಬುಲರಿಯಲ್ಲಿ ಬರ್ತಿರತಕ್ಕಂತಹ ಇನ್ನುಳಿದ ಭಾಗಗಳ ಬಗ್ಗೆ ಅಧ್ಯಯನ ಮಾಡೋಣ. ಅದರಲ್ಲಿ ಸಿನಾನಿಮ್ಸ್ಗಳ ಬಗ್ಗೆ ಮತ್ತು ಆಂಟೋನಿಮ್ಸ್ಗಳ ಬಗ್ಗೆ, ಅಬ್ರಿವೇಷನ್ಸ್, acronyms and words forms. So these are very simple topics. I hope you all know very well about synonyms, antonyms, abbreviations, acronyms and word forms. So once again let us have a glance over these topics. So these are very important which can enrich our knowledge of vocabulary. ನಮ್ಮ ಶಬ್ದ ಭಂಡಾರದ ಮಾಹಿತಿಯನ್ನ ಜ್ಞಾನವನ್ನು ಹೆಚ್ಚು ಮಾಡ್ತಿರತಕ್ಕಂಥ ಒಂದು ಟಾಪಿಕ್ ಇದು. And these are very important. ಸಿನಾನಿಮ್ಸ್ ಅಂತಂದ್ರೆ ಏನು, ಆಂಟೋನಿಮ್ಸ್ ಅಂತಂದ್ರೆ ಏನು, ಅಬ್ರಿವೇಷನ್ಸ್ ಅಂತಂದ್ರೆ ಏನು, ಅಕ್ರೋನಿಮ್ಸ್ ಅಂತಂದ್ರೆ ಏನು, ವರ್ಡ್ಸ್ ಫಾರ್ಮ್ಸ್ ಅಂತಂದ್ರೆ ಏನು, ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್. ಫ್ರಮ್ ದ ಪಾಯಿಂಟ್ ಆಫ್ ಯುವರ್ ಎಕ್ಸಾಮಿನೇಷನ್ ಮೆನಿ ಕ್ವೆಶನ್ಸ್ ವಿಲ್ ಬಿ ಆಸ್ಕ್ಡ್ ಆನ್ ದ ಬೇಸಿಸ್ ಆಫ್ ದೀಸ್ ಟಾಪಿಕ್ಸ್. ಸಿನಾನಿಮ್ಸ್ಗಳನ್ನ ಕೇಳಿರ್ತಾರೆ, ಆಂಟೋನಿಮ್ಸ್ಗಳನ್ನ ಕೇಳಿರ್ತಾರೆ, ಅಬ್ರಿವೇಷನ್ಸ್ಗಳನ್ನ ಕೇಳಿರ್ತಾರೆ. ಪ್ರತಿಯೊಂದು ಟಾಪಿಕ್ ಮೇಲೆ ಒಂದೊಂದು ಪ್ರಶ್ನೆ ಖಂಡಿತವಾಗಿಯೂ ಬರ್ತದೆ. ಸೊ ಆ ಕಾರಣಕ್ಕಾಗಿ ಈ ಒಂದು ಟಾಪಿಕ್ ನ ಬಗ್ಗೆ ಅಧ್ಯಯನ ಮಾಡ್ತಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಸಂಗತಿ. ಸೊ ಹಾಗಾದ್ರೆ ಲೆಟ್ ಅಸ್ ಕಮ್ ಟು ಸಿನಾನಿಮ್ಸ್. ಹಾಗಾದ್ರೆ ಸಿನಾನಿಮ್ ಅಂತಂದ್ರೆ ಏನು? ಇಟ್ಸ್ ಅ ವೆರಿ ಸಿಂಪಲ್ ಟಾಪಿಕ್. ಸರ್ ಏನು ನೀವು ನಮಗೆ ಗೊತ್ತಿದೆ ಆಲ್ರೆಡಿ, ಇದನ್ನ ಮತ್ತೆ ಟೀಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ರೀತಿ ತಿಳ್ಕೊಳ್ಬೇಡಿ. ಸೊ ಲೆಟ್ ಅಸ್ ಹ್ಯಾವ್ ಅ ಗ್ಲಾನ್ಸ್. ಸೊ ಮತ್ತೊಂದು ಸಾರಿ ನಾವೇನ್ ಮಾಡೋಣ, ರಿವೈಸ್ ಮಾಡೋಣ. ನಮಗೆ ಗೊತ್ತಿರ್ತಕ್ಕಂಥ ಟಾಪಿಕ್ ಅನ್ನೇ ಮತ್ತೊಂದು ಸಾರಿ ರಿವೈಸ್ ಮಾಡೋಣ. ಏನೇನು ಗೊತ್ತಿಲ್ಲ ಅದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಸಿನಾನಿಮ್ಸ್. ಇಲ್ಲಿ ಸಿನಾನಿಮ್ ಅಂತಂದ್ರೆ ಏನು? ದ ವರ್ಡ್ ವಿಚ್ ಗಿವ್ಸ್ ಸಿಮಿಲರ್ ಮೀನಿಂಗ್ ಅಂತ ಹೇಳಿ. ಯಾವ ಒಂದು ಶಬ್ದ ಸಮಾನಾರ್ಥಕವಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ತದೆ, ಸಮಾನ ಅರ್ಥವನ್ನು ಕೊಡ್ತದೆ, ಆ ಶಬ್ದಕ್ಕೆ ನಾವೇನಂತ ಕರಿತೀವಿ? ಸಿನಾನಿಮ್ ಅಂತ ಕರಿತೀವಿ. ಸೊ ಒಂದು ಶಬ್ದ ಇರ್ತದೆ, ಆ ಶಬ್ದಕ್ಕೆ ಸಮಾನವಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ತಿರ್ತಕ್ಕಂಥ ಇನ್ನೊಂದು ಶಬ್ದಕ್ಕೆ ನಾವೇನೇನು ಕರಿತೀವಿ? ಸಿಮಿಲರ್ ವರ್ಡ್ ಆರ್ ಸಿನಾನಿಮ್ಸ್. ಹಿಯರ್ ಯು ಕುಡ್ ಸಿ ಅ ವರ್ಡ್ ವಿಚ್ ಹ್ಯಾಸ್ ಐಡೆಂಟಿಕಲ್ ಮೀನಿಂಗ್ ಈಸ್ ಕಾಲ್ಡ್ ಅ ಸಿನಾನಿಮ್. ಅಂತಂದ್ರೆ ಯಾವುದೇ ಒಂದು ಶಬ್ದಕ್ಕೆ ಮತ್ತೊಂದು ಶಬ್ದಕ್ಕಿರ್ತಕ್ಕಂಥ ಸಮಾನ ಅರ್ಥವನ್ನ ಕೊಡ್ತಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಸಿನಾನಿಮ್ ಅಂತ ಕರಿತೀವಿ. ಹಾಗಾದ್ರೆ ಆಂಟೋನಿಮ್ ಅಂದ್ರೆ ಏನು? ಅಪೋಸಿಟ್ ಆಫ್ ಸಿನಾನಿಮ್. ಸಿನಾನಿಮ್ಗೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಏನು? ಆಂಟೋನಿಮ್. ಅಂತಂದ್ರೆ ಯಾವುದೇ ಒಂದು ಶಬ್ದಕ್ಕೆ ವಿರೋಧವಾಗಿರ್ತಕ್ಕಂಥ ಅಥವಾ ವಿರುದ್ಧವಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥ ಶಬ್ದಗಳಿಗೆ ಏನಂತ ಕರಿತೀವಿ? ಆಂಟೋನಿಮ್ಸ್. ಆಸ್ ಯು ಕುಡ್ ಸಿ ಹಿಯರ್, a word which has an opposite meaning is known as antonyms. ಅಂದ್ರೆ ಯಾವೆಲ್ಲ ಶಬ್ದಗಳು ಕೆಲವೊಂದಿಷ್ಟು ಶಬ್ದಗಳಿಗೆ ವಿರೋಧ ಅರ್ಥವನ್ನು ಕೊಡ್ತವೆ ಅವುಗಳಿಗೆ ನಾವು ಏನಂತ ಕರಿತೀವಿ? ಆಂಟೋನಿಮ್ಸ್. ದೇ ಆರ್ ಆಲ್ಸೋ ನೋನ್ ಆಸ್ ಅಪೋಸಿಟ್ ವರ್ಡ್ಸ್. ಅವುಗಳಿಗೆ ನಾವು ವಿರೋಧಾರ್ಥಕ ಪದಗಳು ಸಹಿತ ಅಂತ ಹೇಳಿ ಇಂಗ್ಲಿಷ್ ಭಾಷೆಯಲ್ಲಿ ಕರಿತೀವಿ. ಅಂಡ್ ದ ನೆಕ್ಸ್ಟ್ ಈಸ್ ಅಬ್ರಿವೇಷನ್ಸ್. ಅಬ್ರಿವೇಷನ್ಸ್ ಅಂತಂದ್ರೆ ಏನು? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸಂಕ್ಷಿಪ್ತ ಶಬ್ದಗಳು ಅಂತ ಕರಿತೀವಿ ನಾವು. ಸಂಕ್ಷಿಪ್ತ ಶಬ್ದಗಳಿಗೆ ಇರ್ತಕ್ಕಂತಹ ವಿಸ್ತೃತವಾಗಿರ್ತಕ್ಕಂಥ ರೂಪವನ್ನು ನಾವೇನ್ ಮಾಡ್ತಿರ್ತೀವಿ? ಕೆಲವೊಂದು ಸಾರಿ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡ್ತೇವೆ. ನಾಟ್ ಓನ್ಲಿ ಇನ್ ಇಂಗ್ಲಿಷ್, ಇನ್ ಮೆನಿ ಕ್ವೆಶನ್ ಪೇಪರ್ಸ್, ಇನ್ GK, ವೆನ್ ಯು ರೈಟ್ FE examinations, SDA examinations, banking examinations, in almost all the competitive examinations, questions will be asked on the basis of abbreviations. Abbreviations ಅಂತಂದ್ರೆ ಏನು? ಸಂಕ್ಷಿಪ್ತ ರೂಪಗಳನ್ನ ವಿಸ್ತೃತವಾಗಿ ಬರ್ತಿರ್ತಕ್ಕಂಥ ಒಂದು ಪ್ರತಿಕ್ರಿಯೆ. ಇಲ್ಲಿ ನೋಡ್ಕೊಳ್ರಿ. ಹಾಗಾದ್ರೆ ಅಬ್ರಿವೇಷನ್ಸ್ ಅಂತಂದ್ರೆ ಏನು? ಅಬ್ರಿವೇಷನ್ ಮೀನ್ಸ್ ಅ ಶಾರ್ಟೆನ್ ಫಾರ್ಮ್ ಆಫ್ ವರ್ಡ್ ಆರ್ ಅ ಫ್ರೇಸ್. ಅಂತಂದ್ರೆ ಯಾವುದೋ ಒಂದು ಶಬ್ದದ ಚಿಕ್ಕದಾಗಿರ್ತಕ್ಕಂಥ ರೂಪ ಅಥವಾ ಯಾವುದೇ ಒಂದು ಫ್ರೇಸ್ದ ಪದಗುಚ್ಛದ ಚಿಕ್ಕದಾಗಿರ್ತಕ್ಕಂಥ ರೂಪ, ಅದಕ್ಕೆ ನಾವೇನು ಕರಿತೀವಿ? ಅಬ್ರಿವೇಷನ್ಸ್ ಅಂತ ಕರಿತೀವಿ. ದೀಸ್ ಆರ್ ಯೂಸ್ಡ್ ಇನ್ ಪ್ಲೇಸ್ ಆಫ್ ದ ಹೋಲ್. ಅಂತಂದ್ರೆ ಯಾವುದೋ ಒಂದು ಮುಖ್ಯವಾಗಿರ್ತಕ್ಕಂತಹ
ವಾಕ್ಯದ ಸಂಕ್ಷಿಪ್ತ ರೂಪವನ್ನು ನಾವೇನ್ ಮಾಡ್ತೀವಿ ಅಬ್ರಿವೇಶನ್ ಅಂತ ಹೇಳಿ ಕರಿತೇವೆ. ಅಥವಾ ಯಾವುದೋ ಒಂದು ವಾಕ್ಯಾಂಗದ ಅಥವಾ ಯಾವುದೋ ಕೆಲವೊಂದಿಷ್ಟು ಶಬ್ದಗಳ ಸಂಕ್ಷಿಪ್ತ ರೂಪವನ್ನು ನಾವೇನ್ ಕರಿತೀವಿ ಅಬ್ರಿವೇಶನ್ ಅಂತ ಕರಿತೇವೆ. ಎಕ್ಸಾಮ್ ನಲ್ಲಿ ಏನ್ ಮಾಡ್ತಾರೆ, ಈ ಅಬ್ರಿವೇಶನ್ಸ್ ಗಳನ್ನ ಕೊಡಲಾಗ್ತದೆ, ನೀವೇನ್ ಮಾಡ್ಬೇಕಾಗ್ತದೆ, ಅವುಗಳ ವಿಸ್ತೃತ ರೂಪವನ್ನು ಬರಿಬೇಕಾಗ್ತದೆ. ದಟ್ ಈಸ್ ವಾಟ್ ವಿ ಮೀನ್ ಬೈ ಅಬ್ರಿವೇಶನ್ಸ್. ಅಂಡ್ ವಾಟ್ ಈಸ್ ದ ನೆಕ್ಸ್ಟ್ ಒನ್, ದಟ್ ಈಸ್ acronyms. Acronyms are also known as abbreviations, but there is a small difference between abbreviations and acronyms. Acronyms ಗಳು ಸಹಿತ ಕೆಲವೊಂದಿಷ್ಟು ಫ್ರೇಜ್ಗಳ, ಕೆಲವೊಂದಿಷ್ಟು ಶಬ್ದಗಳ ಅಥವಾ ಕೆಲವೊಂದಿಷ್ಟು ವಾಕ್ಯಗಳ ಸಂಕ್ಷಿಪ್ತ ರೂಪ ಆಗಿರ್ತವೆ. ಅಬ್ರಿವೇಶನ್ಸ್ ಗಳು ಸಹಿತ ಸಂಕ್ಷಿಪ್ತ ರೂಪ, acronyms ಗಳು ಸಂಕ್ಷಿಪ್ತ ರೂಪ, ಕೆಲವೊಂದಿಷ್ಟು ವ್ಯತ್ಯಾಸಗಳಿದಾವೆ. ಹಾಗಾದ್ರೆ acronym ಅಂದ್ರೆ ಏನಿಲ್ಲಿ? Acronym means a word formed from the initial letter of each of the major part of a compound word. ಯಾವುದೋ ಕೆಲವೊಂದಿಷ್ಟು ಸಂಯುಕ್ತ ಪದಗಳ ಪ್ರತಿಯೊಂದು ಪದದ ಮೊದಲನೇ ಅಕ್ಷರವನ್ನ ಇಲ್ಲಿ ನೋಡ್ಕೊಳ್ರಿ, ಇನಿಷಿಯಲ್ ಲೆಟರ್ಸ್ ಗಳನ್ನ ಕೂಡಿಸಿಕೊಂಡು ನಾವು ಒಂದು ಸಂಕ್ಷಿಪ್ತ ರೂಪವನ್ನು ಮಾಡ್ತೇವೆ, ಅಬ್ರಿವೇಶನ್ ಅನ್ನು ಮಾಡ್ತೇವೆ. ಅದಕ್ಕೆ ಏನು ಕರಿತೀವಿ? acronym. ಇಲ್ಲಿ ಅಬ್ರಿವೇಶನ್ಗೆ ಮತ್ತು acronymಗೆ ಇರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ವ್ಯತ್ಯಾಸ ಏನು? ನಾವು ಅಬ್ರಿವೇಶನ್ಸ್ ಗಳನ್ನ ಏನ್ ಮಾಡ್ತೇವೆ, ಅಕ್ಷರಗಳ ಮುಖಾಂತರ ಓದ್ತೇವೆ. ಫಾರ್ ಎಕ್ಸಾಂಪಲ್ IAS. ಸೊ ಇಟ್ ಈಸ್ ನಾಟ್ ಪ್ರೊನೌನ್ಸ್ಡ್ ಆಸ್ ಅ ವರ್ಡ್. ಅದು ಕೇವಲ ಅಕ್ಷರಗಳಿಂದ ಪ್ರತಿಯೊಂದು ಶಬ್ದದ ಮೊದಲನೇ ಅಕ್ಷರವನ್ನು ನಾವೇನ್ ಮಾಡಿದ್ದೇವೆ, ಪ್ರೊನೌನ್ಸ್ ಮಾಡ್ತಾ ಇದ್ದೇವೆ, IAS. ಬಟ್ ಇಲ್ಲಿ acronym ಬಂದಾಗ ಆ ಇನಿಷಿಯಲ್ ಲೆಟರ್ಸ್ ಗಳನ್ನ ನಾವು ಒಂದು ಶಬ್ದವಾಗಿ ಓದ್ತೇವೆ. ದಟ್ ಈಸ್ ಪ್ರೊನೌನ್ಸ್ಡ್ ಆಸ್ ಅ ವರ್ಡ್. ಫಾರ್ ಎಕ್ಸಾಂಪಲ್ ಏರ್. ವಾಟ್ ಈಸ್ ಏರ್? ದಟ್ ವಿಲ್ ಬಿ ಸ್ಟಡಿಡ್. NABARD. What is NABARD? That will be studied. UNESCO. UNESCO means what? That will be studied. So these kinds of examples are called acronyms. So let us once again have the glance over these kinds of different kinds of vocabulary such as synonyms, antonyms, abbreviations and acronyms and word forms. And ಹಾಗಾದ್ರೆ word forms ಅಂತಂದ್ರೆ ಏನು? ಶಬ್ದಗಳಿಗೆ ಇರ್ತಕ್ಕಂತಹ ಬೇರೆ ಬೇರೆ ರೂಪಗಳು. ಒಂದು ಶಬ್ದ ಇರ್ತದೆ, ಆ ಶಬ್ದಕ್ಕೆ ಬೇರೆ ಬೇರೆ ರೂಪಗಳು ಇರ್ತವೆ. ಸೊ ಒನ್ ವರ್ಡ್ ಕ್ಯಾನ್ interchange into different forms. So there are different forms for words. ಶಬ್ದಗಳಿಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರೂಪಗಳಿದಾವೆ. ಆ ರೂಪಗಳು ಏನೇನು ಅಂತಕ್ಕಂಥದ್ದು ಸಹಿತ ನಾವು ಇವತ್ತಿನ ಒಂದು ಕ್ಲಾಸ್ನಲ್ಲಿ ಅಧ್ಯಯನ ಮಾಡೋಣ. ಹಾಗಾದ್ರೆ let us come to the first topic, that is synonyms. ಸೊ ಇವಾಗ ನಾವು ಸಿನಾನಿಮ್ಸ್ ಅಂತಂದ್ರೆ ಏನು, ಅವುಗಳ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ. ಸೊ ನಿಮ್ಗೆ ಈಗಾಗಲೇ ಗೊತ್ತಿರ್ತದೆ, ಇಟ್ಸ್ ವೆರಿ ವೆರಿ ಈಸಿ ಟಾಪಿಕ್. ಸಿನಾನಿಮ್ಸ್ ಅಂತಂದ್ರೆ ಏನು? ಸಮಾನಾರ್ಥಕ ಪದಗಳು. ನಾನು ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಡ್ತೇನೆ. ಯು ಕ್ಯಾನ್ ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೋಸ್ ವರ್ಡ್ಸ್. ಸೊ ಯು ವಿಲ್ ಗೆಟ್ ಪ್ಲೆಂಟಿ ಆಫ್ ವರ್ಡ್ಸ್ ಫ್ರಮ್ ದ ನೋಟ್ಸ್ ವಿಚ್ ವಿಲ್ ಬಿ ಗಿವನ್ ಬೈ ಅವರ್ ಅಕಾಡೆಮಿ. ಸೊ ಹಿಯರ್ ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಅಪಾರೆಂಟ್. ಅಪಾರೆಂಟ್ ಅಂತಕ್ಕಂಥ ಒಂದು ಶಬ್ದ ಇದೆ. ಈ ಶಬ್ದಕ್ಕೆ ಸಾಕಷ್ಟು ಸಿಮಿಲರ್ ಮೀನಿಂಗ್ಗಳಿದಾವೆ. ಅಪಾರೆಂಟ್ ಅಂದ್ರೆ ಏನು? ಕ್ಲಿಯರ್ ಅಂತ ಅರ್ಥ, ಆಬ್ವಿಯಸ್ ಅಂತ ಅರ್ಥ, ವಿಜಿಬಲ್ ಅಂತ ಅರ್ಥ. ಸೊ ಇವು ಕ್ಲಿಯರ್, ಆಬ್ವಿಯಸ್, ವಿಜಿಬಲ್, ಈ ಮೂರು ಶಬ್ದಗಳೇನು ಇದಕ್ಕೆ ಇರ್ತಕ್ಕಂಥ ಸಿನಾನಿಮ್ಸ್ಗಳು. ಈ ಅಪಾರೆಂಟ್ಗೆ ಇರ್ತಕ್ಕಂಥ ಸಿನಾನಿಮ್ಸ್ಗಳು. ಈ ಅಪಾರೆಂಟ್ ಅಂತಕ್ಕಂಥ ಶಬ್ದವನ್ನು ನಾವು ಸಾಕಷ್ಟು ಬಾರಿ ವಿಜ್ಞಾನ ಒಂದು ವಿಷಯದಲ್ಲಿ ನೋಡ್ತಾ ಇರ್ತೇವೆ, ರೈಟ್ ಅಲ್ಲ? ಅಪಾರೆಂಟ್. ಸೊ ವಿಜ್ಞಾನ ವಿಷಯದಲ್ಲಿ ಅಷ್ಟೇ ಅಲ್ಲ, ನಾವು ಸಾಕಷ್ಟು ದಿನನಿತ್ಯದ ಬಳಕೆಯ ವಾಕ್ಯಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಶಬ್ದಗಳನ್ನು ಯೂಸ್ ಮಾಡ್ತೀವಿ. ಸೊ ಈ ಅಪಾರೆಂಟ್ಗೆ ಇರ್ತಕ್ಕಂಥ ಬೇರೆ ಬೇರೆ ಅರ್ಥಗಳು ಏನೇನು? ಕ್ಲಿಯರ್, ಆಬ್ವಿಯಸ್, ವಿಜಿಬಲ್. ಅಂಡ್ ವಾಟ್ ಈಸ್ ದ ಯೂಸ್ ಆಫ್ ದೀಸ್ ಸಿನಾನಿಮ್ಸ್? ಸೊ ವೆನ್ ಯು ವಾಂಟ್ ಟು ಇಂಪ್ರೂವ್ ಯುವರ್ ಸ್ಪೀಕಿಂಗ್ ಸ್ಕಿಲ್ಸ್, ಯು ಶುಡ್ ಯೂಸ್ ಡಿಫರೆಂಟ್ ವರ್ಡ್ಸ್. ಫಾರ್ ಎಕ್ಸಾಂಪಲ್, ದೇರ್ ಇಸ್ ಅ ವರ್ಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಅನ್ನು ನೀವು ಇನ್ನು ಬೇರೆ ಬೇರೆ ರೂಪಗಳಲ್ಲಿ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಯು ಸೇ ಹಾಯ್ ಟು ಸಂಬಡಿ. ಹಾಯ್ ಅಂತಕ್ಕಂಥ ಒಂದು ಗ್ರೀಟಿಂಗ್ ಅನ್ನ ನೀವು ಇನ್ನು ಬೇರೆ ಬೇರೆ ಶಬ್ದಗಳಲ್ಲಿ ಹೇಳ್ಬೋದು. ವೆರಿ ಗುಡ್ ಅಂತಕ್ಕಂಥ ಒಂದು ಶಬ್ದ ಇದೆ, ಅಪ್ರಿಷಿಯೇಟ್ ಮಾಡ್ತಿರ್ತಕ್ಕಂಥ ಒಂದು ಶಬ್ದ ವೆರಿ ಗುಡ್ ಅಂತ ಹೇಳಿ. ನೀವು ಯಾರಿಗೂ ವೆರಿ ಗುಡ್ ಹೇಳಬೇಕಾಗಿದೆ, ಅದನ್ನು ಇನ್ನೊಂದು ವೇನಲ್ಲಿ ಹೇಳಬೇಕಾಗಿದೆ, ಅದಕ್ಕೆ ಬೇರೆ ಬೇರೆ ಇರತಕ್ಕಂಥ ಶಬ್ದಗಳಿದ್ದಾವೆ. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಡೆವಲಪ್ ದ ಸ್ಕಿಲ್ಸ್. ಸೊ ಯಾಕೆ ನಮಗೆ ಸಿನಾನಿಮ್ಸ್ಗಳ ಬಗ್ಗೆ ಗೊತ್ತಿರಬೇಕು ಅಂತಂದ್ರೆ, ವಿ ಕ್ಯಾನ್ ಯೂಸ್ ಡಿಫ್ರೆಂಟ್ ವರ್ಡ್ಸ್ ಇನ್ ಅವರ್ ಡೇ ಟು ಡೇ ಕಮ್ಯುನಿಕೇಶನ್
ಸೊ ದ್ಯಾಟ್ ವಿ ಕ್ಯಾನ್ ಅಟ್ರಾಕ್ಟ್ ದ ಅಟೆನ್ಷನ್ ಆಫ್ ಲಿಸ್ನರ್ಸ್. ನಾವು ಕೇಳುಗರ ಅಟೆನ್ಷನ್ ಅನ್ನು ಏನು ಮಾಡ್ಬೋದು, ಅಟ್ರಾಕ್ಟ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ವಿ ಕ್ಯಾನ್ ಡೆವಲಪ್ ಅವರ್ ಸ್ಪೀಕಿಂಗ್ ಸ್ಕಿಲ್ಸ್. ಸೊ ನಮ್ಮ ಮಾತುಗಾರಿಕೆಯಿಂದ ನಾವೇನು ಮಾಡ್ಬೋದು, ಇನ್ನೊಬ್ಬರನ್ನ ಅಟ್ರಾಕ್ಟ್ ಮಾಡ್ಬೋದು. ಆಮೇಲೆ ನಮ್ಮ ಮಾತುಗಾರಿಕೆಯ ಕೌಶಲ್ಯಗಳನ್ನ ನಾವೇನು ಮಾಡ್ಕೊಳ್ಬೋದು, ಹೆಚ್ಚಿಗೆ ಮಾಡ್ಕೊಳ್ಬೋದು. ಆ ಒಂದು ಕಾರಣಕ್ಕಾಗಿ ದ ಸ್ಟಡಿ ಆಫ್ ವೊಕ್ಯಾಬುಲರಿ and especially synonyms, antonyms, abbreviations and many other kinds of vocabularies are very very important. So let's come to the second word, that is basics. Basics ಅಂತಕ್ಕಂಥ ಶಬ್ದವನ್ನು ಕೇಳಿರ್ತೀರಿ ನೀವು. Here I have taken very very simple words so that you can very easily understand. ಇಲ್ಲಿ ಬೇಸಿಕ್ಸ್ ಅಂತಕ್ಕಂಥ ಒಂದು ಶಬ್ದ ಇದೆ ನೋಡ್ರಿ. ನಾವು ಸಾಕಷ್ಟು ಬಾರಿ ಈ ಒಂದೇ ಶಬ್ದವನ್ನೇ ಬಳಸ್ತಾ ಇರ್ತೀವಿ. ಸೊ ವಾಟ್ ಆರ್ ದಿ ಬೇಸಿಕ್ ನೀಡ್ಸ್ ಅಂತ ಮಾತಾಡ್ತಿರ್ತೀವಿ. ಸೊ ಆವಾಗ ಆಫನ್ಲಿ we use the same word when we are poor in vocabulary. ಒಂದು ವೇಳೆ ನಾವು ವೊಕ್ಯಾಬುಲರಿಯಲ್ಲಿ ಪೂರ್ ಆಗಿದ್ದಾಗ ನಾವೇನ್ ಮಾಡ್ತೀವಿ, ಕೆಲವೊಂದು ಬಾರಿ ಸಾಕಷ್ಟು ಬಾರಿ ಇದೇ ಶಬ್ದವನ್ನು ಬಳಸ್ತಿರ್ತೇವೆ. ಸೊ ಒಂದು ವೇಳೆ ನಮ್ಗೆ ಗೊತ್ತಿದ್ರು ಸಹಿತ ನಾವು ಇದೇ ಶಬ್ದವನ್ನು ಬಳಸ್ತಿರ್ತೇವೆ. ಸೊ ದಟ್ ಈಸ್ ನಾಟ್ ದ ರೈಟ್ ಥಿಂಗ್, ದಟ್ ಈಸ್ ನಾಟ್ ದ ರೈಟ್ ವೇ ಟು ಸ್ಪೀಕ್. ಸೊ ಯು ಶುಡ್ ಯೂಸ್ ಡಿಫರೆಂಟ್ ವರ್ಡ್ಸ್, ದೆನ್ ಓನ್ಲಿ ಯು ಕ್ಯಾನ್ ಡೆವಲಪ್ ಯುವರ್ ಸ್ಪೀಕಿಂಗ್ ಸ್ಕಿಲ್ಸ್. ಹಿಯರ್ ಯು ಕುಡ್ ಸಿ ಬೇಸಿಕ್ಸ್ ಅಂತಂದ್ರೆ ಏನು, ಎಸೆನ್ಷಿಯಲ್. ದೀಸ್ ಆರ್ ಎಸೆನ್ಷಿಯಲ್ ಥಿಂಗ್ಸ್. ವಾಟ್ ಆರ್ ದಿ ಎಸೆನ್ಷಿಯಲ್ ಥಿಂಗ್ಸ್ ಟು ಲೀವ್ ಅ ಲೈಫ್? What are the basic things to live a life? Food, water, shelter. These are what we call as essential things, necessary things ಅಂತ ಹೇಳಿ. ಫಂಡಾಮೆಂಟಲ್ಸ್ ನೋಡ್ರಿ, ಫಂಡಾಮೆಂಟಲ್ ಅಂದ್ರೂ ಸಹಿತ ಬೇಸಿಕ್ಸ್ ಅಂತ ಅರ್ಥ. ಫ್ಯಾಕ್ಟ್ಸ್ ಅಂತಂದ್ರೂ ಸಹಿತ ಬೇಸಿಕ್ಸ್ ಅಂತ ಅರ್ಥ. ನೆಸೆಸರೀಸ್ ಅಂತಂದ್ರೆ ಸಹಿತ ಬೇಸಿಕ್ಸ್ ಅಂತ ಅರ್ಥ. ನೆಸೆಸಿಟೀಸ್ ಅಂದ್ರೂ ಸಹಿತ ಅವಶ್ಯಕತೆಗಳು. ಫಂಡಾಮೆಂಟಲ್ಸ್ ಅಂತ ಕರೆದ್ರು ಸಹಿತ ಇವುಗಳು ಎಲ್ಲವುಗಳಿಗೆ ಏನಿದೆ, ಸೇಮ್ ಅರ್ಥ ಇದೆ. ಈ ಬೇಸಿಕ್ ಅಂತಕ್ಕಂಥ ಶಬ್ದಕ್ಕಿಂತ ನಾವು ಬೇರೆ ಬೇರೆ ಶಬ್ದಗಳನ್ನೇ ನಮ್ಮ ದಿನನಿತ್ಯದ ವಾಕ್ಯಗಳಲ್ಲಿ ನಾವೇನ್ ಮಾಡ್ಬೋದು, ಬಳಸ್ಬೋದು. ಹಾಗೆ ಮುಂದಿನ ಶಬ್ದಕ್ಕೆ ಬನ್ನಿ. ಥರ್ಡ್ ಇಂಪಾರ್ಟೆಂಟ್ ವರ್ಡ್, ಕಾಮ್. ಐ ಆಮ್ ವೆರಿ ವೆರಿ ಕಾಮ್ ಟುಡೇ. ಸೊ ಯು ಕುಡ್ ಸಿ ಮೋಸ್ಟ್ ಆಫ್ ದ ಟೈಮ್ ವಿ ಯೂಸ್ ದ ಸೇಮ್ ವರ್ಡ್ ಓನ್ಲಿ. ವೈ ಐ ಹ್ಯಾವ್ ಟೇಕನ್ ದೀಸ್ ವರ್ಡ್ಸ್ ಯು ಮೇ ಥಿಂಕ್. ಸೊ ದೀಸ್ ಆರ್ ವೆರಿ ವೆರಿ ಸಿಂಪಲ್ ವರ್ಡ್ಸ್ ಸರ್ ಅಂತ ಹೇಳಿ. So yes, these are definitely simple words, but while using these simple words, we always use these words only. We never go to use these words. So this is how we have to practice. Calm ಅಂತಕ್ಕಂಥ ಶಬ್ದ ಇದೆ. ಕಾಮ್ ಅಂತಕ್ಕಂಥದ್ರೆ ಏನು, ಅತ್ಯಂತ ಶಾಂತ ಚಿತ್ತವಾಗಿರೋದು. He is very very calm today. ಅದನ್ನ ಇನ್ನೊಂದು ರೀತಿಯಾಗಿ ಹೇಳಬೇಕು, he is quiet. ಇಲ್ಲಿ ನೋಡ್ಕೊಳ್ರಿ, ಕ್ವೈಟ್ ಅಂತಕ್ಕಂಥ ಮತ್ತೊಂದು ಮೀನಿಂಗ್ ಇದೆ. ರಿಲ್ಯಾಕ್ಸ್ಡ್ ಅಂತಕ್ಕಂಥದ್ದು ಮೀನಿಂಗ್ ಇದೆ. ಮೈಲ್ಡ್, ಹಿ ಇಸ್ ಮೈಲ್ಡ್ ಟುಡೇ. ಆಮೇಲೆ ಪೀಸ್ಫುಲ್ ನೋಡ್ರಿ, ಇದನ್ನ ಇಲ್ಲಿ ಕಾಮ್ ಅಂತಕ್ಕಂಥದನ್ನ ಶಬ್ದವನ್ನ ಅದರ ಬದಲಾಗಿ ಪೀಸ್ಫುಲ್ ಅಂತ ಯೂಸ್ ಮಾಡ್ರಿ. ಸೊ ದಟ್ ಡೆಫಿನೆಟ್ಲಿ ಇಂಪ್ರೂವ್ಸ್ ಅಂಡ್ ಬ್ಯೂಟಿಫೈ ಯುವರ್ ಲ್ಯಾಂಗ್ವೇಜ್. ದಟ್ ಇಂಪ್ರೂವ್ಸ್ ದ ಕ್ವಾಲಿಟಿ ಆಫ್ ಯುವರ್ ಸ್ಪೀಕಿಂಗ್. ನಿಮ್ಮ ಮಾತುಗಾರಿಕೆಯ ಕ್ವಾಲಿಟಿಯನ್ನು ಅದೇನ್ ಮಾಡ್ತದೆ, ಇಂಪ್ರೂವ್ ಮಾಡ್ತದೆ. ಅಟ್ ದ ಸೇಮ್ ಟೈಮ್ ಈ ಪೀಸ್ಫುಲ್ ಅಂತಕ್ಕಂಥ ಶಬ್ದ ನಿಮ್ಮ ಮಾತುಗಾರಿಕೆಯ ಸೌಂದರ್ಯವನ್ನು ಸಹಿತ ಏನ್ ಮಾಡ್ತದೆ, ಹೆಚ್ಚಿಗೆ ಮಾಡ್ತದೆ. ಹಿ ಇಸ್ ಕಾಮ್ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ನೋಡ್ರಿ, ಹಿ ಇಸ್ ವೆರಿ ಪೀಸ್ಫುಲ್ ನೋಡ್ರಿ. ಸೊ ದಿಸ್ ಸೌಂಡ್ಸ್ ವೆರಿ ನೈಸ್ಲಿ ಆಲ್ಸೋ. ಅಂಡ್ ಟ್ರ್ಯಾಂಕ್ವಿಲ್, ಹಿ ಇಸ್ ಟ್ರ್ಯಾಂಕ್ವಿಲ್. ಈ ಶಬ್ದ ನಿಮ್ಗೆ ಹೊಸದಾಗಿರ್ಬೋದು ನೋಡ್ರಿ. ಈ ಪೀಸ್ಫುಲ್, ಮೈಲ್ಡ್, ರಿಲ್ಯಾಕ್ಸ್ಡ್, ಕ್ವೈಟ್, ಕಾಮ್ ಅಂತಕ್ಕಂಥ ಶಬ್ದಕ್ಕೆ ಮತ್ತೊಂದು ಅರ್ಥ ಏನಿದೆ, ಟ್ರ್ಯಾಂಕ್ವಿಲ್. ಸೊ ಈ ರೀತಿಯಾಗಿ ಶಬ್ದಗಳನ್ನ ಯೂಸ್ ಮಾಡೋದ್ರಿಂದ ಕೆಲವೊಂದಿಷ್ಟು ಸಾರಿ ನಿಮ್ಮ ಸ್ಪೀಕಿಂಗ್ ಸ್ಕಿಲ್ಸ್ಗಳನ್ನ ಏನಾಗ್ತದೆ, ಅಳಿಲಾಗ್ತದೆ. Because you all know we all are English teachers. If some other teachers are not going to know these kinds of words, that is not important for them. But we being English teachers, this is very very important for us to know all these basics, know all these fundamentals. So this is very very important. When we are being English teachers, we must be able to give similar meanings to different kinds of words. At least we must know at least two similar meanings for each word. ಕೆಲವು ಒಂದು ಶಬ್ದಕ್ಕೆ at least ನಮಗೆ ಎರಡು ಶಬ್ದಗಳು ಸಹಿತ, ಎರಡು ಶಬ್ದಗಳಾದರೂ ಏನಾಗಿರಬೇಕು, ಗೊತ್ತಿರಬೇಕು. This is very much important for English teachers. So next come to another example. Destroy. He destroyed ಅಂತ ಮಾತಾಡ್ತಾರೆ. ಅವನು ಏನೋ ಒಂದು ಡಿಸ್ಟ್ರಾಯ್ ಏನು ಮಾಡ್ತಾನೆ, ಯಾವುದೋ ಒಂದು ಥಿಂಗ್ ಅನ್ನ ಏನ್ ಮಾಡ್ತಾನೆ, ಡಿಸ್ಟ್ರಾಯ್ ಮಾಡ್ತಾನೆ, ಹಾಳು ಮಾಡ್ತಾನೆ ಅಂತಕ್ಕಂಥದ್ದು, ನಾಶ ಮಾಡ್ತಾನೆ ಅಂತಕ್ಕಂಥದ್ದು ನೋಡ್ರಿ. ಹಾಳು ಮಾಡು, ನಾಶ ಮಾಡು, ಮೂರಿ, ಈ ರೀತಿಯಾಗಿ ಕನ್ನಡದಲ್ಲಿ ಸಹಿತ ನಾವೇನ್ ಮಾಡ್ತೀವಿ, ಬೇರೆ ಬೇರೆ ಅರ್ಥಗಳನ್ನ ಬಳಸ್ತೀವಿ. ಅದೇ ರೀತಿಯಾಗಿ ನೋಡ್ರಿ, ಡಿಮಾಲಿಶ್, ಡಿಸ್ಟ್ರಾಯ್ ಅಂತಕ್ಕಂಥದಕ್ಕೆ ಮತ್ತೊಂದು ಅರ್ಥ
demolish, devastate. Most of the time you can see this word in your English lessons. In many high school lessons you could see these kinds of words. Eliminate, extinguish. So eliminate is the general word which is used, but devastate and extinguish, these are always used in literatures. So in literatures ನೀವೇನು ಮಾಡ್ಬೋದು, ಸಾಕಷ್ಟು ಲೆಸನ್ಸ್ಗಳಲ್ಲಿ ಗದ್ಯ ಭಾಗಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಶಬ್ದಗಳನ್ನು ನೋಡ್ಬೋದು. ಇಫ್ ಯು ಗೋ ಅಂಡ್ ಓಪನ್ ಯುವರ್ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಸ್, you definitely find these words. To improve your vocabulary, you are not supposed to buy different kinds of books. ನೀವು ಬೇರೆ ಬೇರೆ ಪುಸ್ತಕಗಳನ್ನು ಸಾಕಷ್ಟು ಹಣ ಖರ್ಚು ಮಾಡಿ ತಗೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಏನೇನೂ ಇಲ್ಲ. ಯು ಜಸ್ಟ್ ಹ್ಯಾವ್ ಅ ಡಿಕ್ಷನರಿ. ಒಂದು ಡಿಕ್ಷನರಿ ಇಟ್ಕೊಳ್ಳಿ, ಯಾವುದಾದ್ರೂ ಒಂದು ಒಳ್ಳೆ ಡಿಕ್ಷನರಿ. ಆ ಡಿಕ್ಷನರಿ ಜೊತೆಗೆ ನೀವು ಏನು ಮಾಡಿರಿ, ಸಾಕಷ್ಟು ಇರ್ತಕ್ಕಂಥ ಟೆಕ್ಸ್ಟ್ ಬುಕ್ಸ್ಗಳನ್ನು, ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಸ್ಗಳನ್ನು ಓದಿದ್ರೆ ನಿಮ್ಗೆ ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಬೇಸಿಕ್ ಶಬ್ದಗಳು ಏನು ಮಾಡ್ತವೆ, ಸಿಗ್ತವೆ. ಅವುಗಳನ್ನು ಏನು ಮಾಡಬೇಕು, ನೋಟ್ ಮಾಡ್ಕೊಳ್ಬೇಕು, ಅಂಡರ್ಲೈನ್ ಮಾಡ್ಕೊಳ್ಬೇಕು. ಯಾವಾಗ ಒಂದು ಹೊಸ ಶಬ್ದವನ್ನು ನೋಡ್ತೀರಿ ಅದಕ್ಕೆ ಇರ್ತಕ್ಕಂಥ ಬೇರೆ ಅರ್ಥವನ್ನು ನೀವೇನು ಮಾಡಬೇಕು, ಕಂಡುಕೊಳ್ಬೇಕು. ದಿಸ್ ಇಸ್ ಹೌ ಯು ಕ್ಯಾನ್ ಪ್ರಾಕ್ಟೀಸ್ ಸಿನಾನಿಮ್ಸ್. ಇಫ್ ಯು ಗೋ ಅಂಡ್ ಸಿಟ್ ಅಂಡ್ ಬೈ ಹ್ಯಾಟ್ ದಮ್, ಇಟ್ ಈಸ್ ನಾಟ್ an easy task for you. You cannot by heart all the synonyms. Only you have to practice and only you have to use them in your day-to-day communication. ನೀವು ಈ ಎಲ್ಲ ಸಿನಾನಿಮ್ಸ್ಗಳಾಗಿರ್ಬೋದು, ಆ್ಯಂಟೋನಿಮ್ಸ್ಗಳಾಗಿರ್ಬೋದು, ಅಬ್ರಿವೇಷನ್ಸ್ಗಳಾಗಿರ್ಬೋದು, ಡಿಫ್ರೆಂಟ್ ಕೈಂಡ್ಸ್ ಆಫ್ ವೊಕ್ಯಾಬ್ಯುಲರೀಸ್ಗಳನ್ನು ನೀವು ಕುಳಿತುಕೊಂಡು ಮಕ್ಕಳ ಥರ ಬಹೆಟ್ ಮಾಡಿದರೆ ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ವಾಟ್ ಯು ಹ್ಯಾವ್ ಟು ಡೂ ಈಸ್, ಯು ಹ್ಯಾವ್ ಟು ಸಿಟ್, ರೀಡ್, ಪ್ರಾಕ್ಟೀಸ್, ಯೂಸ್ ದಮ್ ಇನ್ ಯುವರ್ ಡೇ ಟು ಡೇ ಕಮ್ಯುನಿಕೇಶನ್. ನಿಮ್ಮ ದಿನನಿತ್ಯದ ಮಾತುಗಾರಿಕೆಯಲ್ಲಿ ಅವುಗಳನ್ನು ಏನು ಮಾಡಬೇಕು, ಬಳಸಬೇಕು. ಸೊ ದ್ಯಾಟ್ you can very easily be familiar with those vocabularies. Let's come to the next one, that is fifth one, excuse. ಇಲ್ಲಿ ನೋಡಿ, ಎಕ್ಸ್ಕ್ಯೂಸ್ ಅಂತಕ್ಕಂಥದ್ದು ಅತ್ಯಂತ ಸಿಂಪಲ್ ಆಗಿರ್ತಕ್ಕಂಥ ಶಬ್ದ. ಇದನ್ನು ನಾವು ಇನ್ನೊಂದು ರೀತಿಯಾಗಿ ಹೇಳ್ಬೋದು. ಈ ಎಕ್ಸ್ಕ್ಯೂಸ್ ಬದಲಾಗಿ ಬೇರೆ ಬೇರೆ ಶಬ್ದಗಳನ್ನು ಯೂಸ್ ಮಾಡ್ಬೋದು. ಯಾವ ರೀತಿಯಾಗಿ, ಅಪೋಲಜೈಸ್, ಡಿಫೆಂಡ್, ಫಾರ್ಗಿವ್, ಕ್ಯಾಂಡನ್. ನೋಡಿ, ಕ್ಯಾಂಡನ್ ಅಂತಕ್ಕಂಥದ್ದು ಸಹಿತ, ಕಾಂಡನ್ ಅಂತಕ್ಕಂಥದ್ದು ಸಹಿತ ಬೇರೆ ಶಬ್ದ. ಐ ಅಪೋಲಜೈಸ್, I defend him, I forgiven him, I excused him. ಈ ರೀತಿಯಾಗಿ ಬೇರೆ ಬೇರೆ ಶಬ್ದಗಳನ್ನು ನಾವೇನು ಮಾಡ್ಬೋದು, ಬಳಸ್ಬೋದು. ಸೊ ದಿಸ್ ಈಸ್ ವಾಟ್ ವಿ ಮೀನ್ ಬೈ ಸಿನಾನಿಮ್ಸ್, ಸಮಾನಾರ್ಥಕ ಪದಗಳು. ಸೊ ಈ ರೀತಿಯಾಗಿ ದೇರ್ ಆರ್ ಮೆನಿ ಸಿನಾನಿಮ್ಸ್. ಯು ಕ್ಯಾನ್ ಫೈಂಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸಿನಾನಿಮ್ಸ್ ಫ್ರಮ್ ಡಿಫ್ರೆಂಟ್ ಸೋರ್ಸಸ್. ಸೊ ಆಸ್ ಇಟ್ ಈಸ್ ಅವರ್ ಡ್ಯೂಟಿ, ವಿ ಪ್ರೊವೈಡ್ ಯು ಸಮ್ 100 words at least through our notes. So now let's go to the next topic, that is antonyms. I hope you are convinced with this synonyms. This is what we mean by synonyms. Now let's go to the next topic, that is antonyms. ಹಾಗಾದ್ರೆ antonyms ಅಂತಂದ್ರೆ ಏನು? As I already told you, antonyms means ವಿರೋಧಾರ್ಥಕ ಪದಗಳು. ವಿರೋಧಾರ್ಥಕ ಶಬ್ದಗಳು ಅಥವಾ ಪದಗಳು ಅಂತ ಅರ್ಥ. I will not take much of your time and I will not drag this topic. As I already told you about synonyms, here this is the opposite of synonym, that is ವಿರೋಧಾರ್ಥಕ ಶಬ್ದಗಳು. ಇಲ್ಲಿ ನೋಡ್ಕೊಳ್ರಿ, ಅಕ್ಸೆಪ್ಟ್ ಅಂತಕ್ಕಂಥ ಶಬ್ದ ಇದೆ. ಅಕ್ಸೆಪ್ಟ್ ಕ್ಕೆ ಇರ್ತಕ್ಕಂಥ ಮತ್ತೊಂದು ಶಬ್ದ ಏನು, ರಿಜೆಕ್ಟ್ ಅಂತ ಹೇಳಿ. I accepted his offer. Your friend comes and give you offer to go to Mysore. Then you reject it. You accept it or you reject it. Second one, beautiful. Beautiful ಅಂತಂದ್ರೆ ಸುಂದರತೆ. ಅಗ್ಲಿ, ಅಗ್ಲಿ ಅಂತಕ್ಕಂಥದ್ದೇನು, ಅದಕ್ಕೆ ಇರತಕ್ಕಂಥ ವಿರೋಧಾರ್ಥಕ ಪದ. ಹೈಡಿಯಸ್, ಹೈಡಿಯಸ್ ಅಂತಂದ್ರೂ ಸಹಿತ ಅದಕ್ಕೆ ಇರತಕ್ಕಂಥ ವಿರೋಧ ರೂಪ. ಇಲ್ಲಿ ನೀವು ಯಾವುದನ್ನು ಯೂಸ್ ಮಾಡಬೇಕು, that depends on the situation. Then go to the next one, catch. ಕ್ಯಾಚ್ ಅಂತಂದ್ರೆ ಏನು, ಏನನ್ನಾದ್ರೂ ಹಿಡಿ ಅಂತ ಅರ್ಥ, ಹಿಡಿದುಕೊಳ್ಳು ಅಂತ ಅರ್ಥ. ಫಾರ್ಮಲಿ ವಿ ಯೂಸ್ ದಿಸ್ ವರ್ಡ್ ಇನ್ ಕ್ರಿಕೆಟ್. ಕ್ಯಾಚ್ ಅಂತಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ನಿಮ್ಗೆ ಏನನ್ನೋ ಎಸೆತಾನೆ, ಕೇವಲ ಚೆಂಡು ಅಂತ ಅರ್ಥ ಅಲ್ಲ, ಕೇವಲ ಕ್ರಿಕೆಟ್ನಲ್ಲಿ ಅಂತ ಅರ್ಥ ಅಲ್ಲ. ನೀವು ಏನನ್ನಾದರೂ ಹಿಡ್ಕೊಂಡ್ರಿ ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ, ಕ್ಯಾಚ್. ಅದನ್ನ ಬಿಟ್ರಿ, ಕೆಳಗೆ ಚೆಲ್ಲಿದ್ರಿ ಅಂತಂದ್ರೆ ಡ್ರಾಪ್ ಅಂತ ಅರ್ಥ. ಕ್ಯಾಚ್, ಡ್ರಾಪ್. ಡೆಡ್, ಡೆಡ್ ಅಂತಂದ್ರೆ ಏನು, ಸಾಯು ಅಂತ ಅರ್ಥ. ಲೀವ್ ಅಂತಂದ್ರೆ ಬದುಕು, ಅಲೈವ್, ಜೀವಂತವಿರು. ಈ ರೀತಿಯಾಗಿ ಇದಕ್ಕೆ ಇರತಕ್ಕಂಥ ವಿರೋಧಾರ್ಥಕ ರೂಪಗಳು. ಇಲ್ಲಿ ನೋಡ್ರಿ, ಅಲೈವ್, ಲೀವ್, both are opposite meanings to dead. Go to the next one, equal, unequal. equal ಅಂತಂದ್ರೆ ಸಮಾನತೆ, unequal ಅಂತಂದ್ರೆ ಅಸಮಾನತೆ. equality, inequality. regular,
irregular, like, dislike, fortune, misfortune. You can have many words which are examples of antonyms. Let's come here. Fair. Fair ಅಂತಂದ್ರೆ unfair. ನೋಡಿ, ಫೇರ್ ಅಂತಕ್ಕಂಥ ಶಬ್ದಕ್ಕೇನು ವಿರೋಧಾರ್ಥಕ ಪದ ಅನ್ಫೇರ್. ಇದು ಫೇರ್ ಆಗಿಲ್ಲ ಅಂತ ಅರ್ಥ. ನೆಕ್ಸ್ಟ್ ವರ್ಡ್ ಗೇನ್. ಗೇನ್ ಅಂತಂದ್ರೆ ಪಡೆದುಕೊಳ್ಳು. ಲಾಸ್ ಅಂತಂದ್ರೆ ಕಳೆದುಕೊಳ್ಳು. ಹೇಸ್ಟ್. ಇಲ್ಲಿ ನೋಡಿ, ಇದೊಂದು ಹೊಸ ಶಬ್ದ ಇದೆ, ಹೇಸ್ಟ್. ಹೇಸ್ಟ್ ಅಂತಂದ್ರೆ ಏನು? ಅರ್ಜೆನ್ಸಿ ಅಂತ ಅರ್ಥ. ಸಮಾನಾರ್ಥಕ ಪದ ಹೇಸ್ಟ್, ಅರ್ಜೆನ್ಸಿ. ಡಿಲೇ. ಡಿಲೇ ಅಂತಂದ್ರೆ ತಡವಾಗು, ಲೇಟ್ ಅಂತ ಅರ್ಥ. ಹೇಸ್ಟ್. ಹಿ ರ್ಯಾನ್ ಹೇಸ್ಟಿಲಿ ಅಂತಂದ್ರೆ ಅವನು ಅತ್ಯಂತ ವೇಗವಾಗಿ ಓಡಿದನು, ಅವಸರವಾಗಿ ಓಡಿದನು ಅಂತ ಅರ್ಥ. ಈ ಅವಸರತೆಗೆ ಇನ್ನೊಂದು ವಿರೋಧಾರ್ಥಕ ಪದ ಯಾವುದು? ಡಿಲೇ. ಹಿ ರ್ಯಾನ್ ಲೇಟ್ಲಿ ಅಂತ ಹೇಳ್ಬೋದು. ಈ ಮತ್ತೊಂದು 9ನೇ ಶಬ್ದ ನೋಡ್ಕೊಳ್ರಿ, ಇಲ್. ಇಲ್ ಅಂತಂದ್ರೆ ಏನು? ಯಾರ್ದಾದ್ರೂ ಒಬ್ಬರ ಆರೋಗ್ಯ ಕೆಟ್ಟಿದ್ರೆ ಅದಕ್ಕೆ ನಾವೇನು ಕರಿತೀವಿ? ಹಿ ಇಸ್ ಇಲ್. ಹಿ ಡಿಡ್ ನಾಟ್ ಅಟೆಂಡ್ ಸ್ಕೂಲ್ ಟುಡೇ. ವೈ? ಬಿಕಾಸ್ ಹಿ ವಾಸ್ ಇಲ್. ಅವನು ಇವತ್ತೇ ಶಾಲೆಗೆ ಹಾಜರಾಗಲಿಲ್ಲ, ಯಾಕಂತಂದ್ರೆ ಅವನಿಗೆ ಆರೋಗ್ಯ ಸರಿ ಇರಲಿಲ್ಲ. ಇಲ್, ಅನ್ಹೆಲ್ದಿ. ಹಿ ವಾಸ್ ನಾಟ್ ಫೀಲಿಂಗ್ ವೆಲ್. ನೋಡ್ರಿ, ಫೀಲಿಂಗ್ ವೆಲ್, ಇಲ್, ಅನ್ಹೆಲ್ದಿ, ಸಿಕ್. ಹಿ ವಾಸ್ ಸಿಕ್. ಈ ರೀತಿಯಾಗಿರ್ತಕ್ಕಂಥ ಶಬ್ದಗಳು ಇದಕ್ಕೇನು ಸಮಾನಾರ್ಥಕಗಳು. ಇಲ್ಲ ಅಂತಕ್ಕಂಥ ಶಬ್ದಕ್ಕೆ ಸಮಾನಾರ್ಥಕಗಳು ಯಾವ್ಯಾವು? ಸಿಕ್ ಆಗಿರ್ಬೋದು, ನಾಟ್ ಫೀಲಿಂಗ್ ವೆಲ್ ಆಗಿರ್ಬೋದು, ಅನ್ಹೆಲ್ದಿ ಆಗಿರ್ಬೋದು, ಸಮಾನಾರ್ಥಕಗಳು. ಇದಕ್ಕೆ ಇರ್ತಕ್ಕಂತಹ ವಿರೋಧಾರ್ಥಕ ಪದ ಯಾವುದಲ್ಲಿ? ಹೆಲ್ದಿ. ಹೀಸ್ ಹೆಲ್ದಿ, ಹೀಸ್ ಫೈನ್, ಹೀಸ್ ಗುಡ್ ಅಂತ ಅರ್ಥ. ಹೀಸ್ ರೈಟ್, ಹೀಸ್ ಆಲ್ ರೈಟ್. ಈ ರೀತಿಯಾಗಿರ್ತಕ್ಕಂಥ ನೀವು ಬೇರೆ ಆಗಿರ್ತಕ್ಕಂಥ ವಿರೋಧ ಪದಗಳನ್ನು ಏನು ಮಾಡ್ಬೋದು? ಯೂಸ್ ಮಾಡ್ಬೋದು. ಯಾವ ರೀತಿಯಾಗಿರ್ತಕ್ಕಂಥ ವಿರೋಧ ಪದಗಳನ್ನು ಯೂಸ್ ಮಾಡ್ಬೋದು ಎಂಬತಕ್ಕಂಥ ಪರೀಕ್ಷೆಯಲ್ಲಿ ನೀವು ಬಹಳಷ್ಟು ಕಾಶಿಯಸ್ ಆಗಿರಬೇಕು. ಅದಕ್ಕೆ ನಿಯರ್ ಆಗಿರ್ತಕ್ಕಂಥ ವಿರೋಧ ಪದವನ್ನೇ ಕೊಡಬೇಕು. ಕೆಲವೊಂದಿಷ್ಟು ಬಾರಿ ಎಕ್ಸಾಮ್ನಲ್ಲಿ ಸೇಮ್ ವರ್ಡ್ಸ್ಗಳನ್ನು ಕೊಟ್ಟಿರ್ತಾರೆ. ಅಟ್ ದ ಟೈಮ್ ಯು ಶುಡ್ ಬಿ ವೆರಿ ಕಾಶಿಯಸ್ in choosing the nearer opposite word, the nearer synonym. That is, because already you have faced many examinations. Then come to the last word, that is join. Join ಅಂತಂದ್ರೆ ಏನು? ಕೂಡು, ಸೇರು ಅಂತ ಅರ್ಥ. ಡಿಟ್ಯಾಚ್, ಸೆಪರೇಟ್, ಲೀವ್, ಬಿಡು, ಆರ್ ಸೆಪರೇಟ್ ಆಗು, ಬಿಟ್ಟು ಹೋಗು. ಡಿಟ್ಯಾಚ್ ಅಂತಂದ್ರೆ ತೊರೆದು ಹೋಗು ಅಂತ ಅರ್ಥ. ಸೊ these are what mean by antonyms. ವಿರೋಧಾರ್ಥಕ ಶಬ್ದಗಳು, antonyms and synonyms. Let's go to the next topic. The next topic is abbreviations. So this is very important here. You all try to understand. As I already told you, abbreviations are the shortened form of phrases or words or sentences. ಯಾವುದೋ ಒಂದು ಪದಗುಚ್ಛದ ಅಥವಾ ಯಾವುದೋ ಒಂದು ಶಬ್ದದ ಅಥವಾ ಯಾವುದೋ ಒಂದು ವಾಕ್ಯದ ಅಥವಾ ಯಾವುದೋ ಒಂದು ಹೆಸರಿನ ಏನದು ಶಾರ್ಟ್ ರೂಪ, ಶಾರ್ಟನ್ ಫಾರ್ಮ್, ಸಂಕ್ಷಿಪ್ತ ರೂಪ. ಕನ್ನಡದಲ್ಲಿ ಅದಕ್ಕೆ ಏನಂತ ಕರಿತೀವಿ? ಸಂಕ್ಷಿಪ್ತ ರೂಪ. ಐ ಹೋಪ್ ದಿಸ್ ಇಸ್ ಕರೆಕ್ಟ್. ಸಂಕ್ಷಿಪ್ತ ರೂಪ ಅಂತ ಹೇಳಿ ಅರ್ಥ. ಇನ್ನು ನೋಡ್ಕೊಳ್ರಿ, ಅಬ್ರಿವೇಷನ್ಸ್ಗೆ ಮತ್ತು ಎಕ್ರೋನಿಮ್ಗೆ ಇರ್ತಕ್ಕಂಥ ವ್ಯತ್ಯಾಸವನ್ನು ಹೇಳಿದ್ದೇನೆ. ಅಬ್ರಿವೇಷನ್ಸ್ ನಾವು ಲೆಟರ್ಗಳ ಮುಖಾಂತರ ಓದಬಹುದು. ಫಾರ್ ಎಕ್ಸಾಂಪಲ್ AAI, IAS, MLA, MP, ಲೈಕ್ ದಿಸ್. ಬಟ್ ಎಕ್ರೋನಿಮ್ಸ್ಗಳು ಬಂದಾಗ ಒಳ್ಳೆ ಶಬ್ದಗಳ ರೂಪವಾಗಿ ಓದ್ತೇವೆ. ಏರ್, ನಬಾರ್ಡ್, ಯುನೆಸ್ಕೋ, ಈ ರೀತಿಯಾಗಿ. as I already told you, I hope you are remembering that. Now let's come to the first example here. Here just we are trying to understand the concept. Here I cannot take hundreds of examples and I can explain what is meant by that. That is definitely stupid thing to me to discuss that. Here just try to understand what is abbreviation. So you know called AAI. AAI ಅಂತಂದ್ರೆ ಏನು? Airport Authority of India. Indian Airport Authority. AAI, Airport Authority of India. ಆಮೇಲೆ ಎರಡನೇ ಕೊಂಡಿ ಸೆಕೆಂಡ್ ಒನ್ INC. INC you all know. INC means what? Indian National Congress. Indian National Congress is the party which led freedom struggle. ಭಾರತೀಯ ಸ್ವತಂತ್ರ ಸಂಗ್ರಾಮದ
ಲೀಡರ್ಶಿಪ್ ಅನ್ನು ಯಾರು ವಹಿಸಿದ್ರು? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ಕಾಂಗ್ರೆಸ್ ಪಾರ್ಟಿ ಏನಾಗಿತ್ತು ವಹಿಸಿತ್ತು. ಬಿಜೆಪಿ ತಗೊಳ್ರಿ, ಬಿಜೆಪಿ ಅಂತಂದ್ರೆ ಏನು? ಭಾರತೀಯ ಜನತಾ ಪಾರ್ಟಿ. ಬಿಎಸ್ಪಿ ಅಂತಂದ್ರೆ ಏನು? ಬಹುಜನ್ ಸಮಾಜ್ ಪಾರ್ಟಿ. These are all abbreviations. Let's come to the third one, PIN. PIN ಅಂತಂದ್ರೆ ಏನು? This is very simple, but sometimes we don't remember this. PIN ಅಂತಂದ್ರೆ ಏನು? Sometime, many a time, people will be asking your PIN code whenever you give address, whenever you order some things in Amazon, in Flipkart, in Snapdeal. So those apps will be asking your PIN code. PIN code ಅಂತಂದ್ರೆ ಏನು? Postal index number. Postal index number. Each village will be having its own postal index number. That is what we mean by PIN here. GDP. You know what GDP ಅಂತಂದ್ರೆ ಏನು? This is a very very familiar word to you people in recent days. Because of the effect of pandemic, because of corona effect, the GDP is falling down. The GDP rate of India is falling down. GDP ಅಂತಂದ್ರೆ ಏನಿಲ್ಲಿ? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. GNP ಅಂದ್ರೆ ಏನು? GNP ಅಂತಂದ್ರೆ ಏನು? ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. GDP ಅಂತಂದ್ರೆ ಏನು? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. More about this you can study in economics. In economics you can get more idea about what is gross domestic product and what gross national product. ಈ ರೀತಿಯಾಗಿರತಕ್ಕಂತ ಅಧ್ಯಯನವನ್ನು ನೀವು ಎಕನಾಮಿಕ್ಸ್ ನಲ್ಲಿ ಸ್ಟಡಿ ಮಾಡಬಹುದು. Let's come to the next one, that is IFS, Indian Foreign Service. IFS ಅಂತಂದ್ರೆ ಏನು? Indian Foreign Service, ಭಾರತೀಯ ವಿದೇಶಿ ಸೇವೆಗಳು. ಸೊ ಈ ರೀತಿಯಾಗಿ ಸಾಕಷ್ಟು ಅಬ್ರಿವೇಷನ್ಸ್ ಗಳನ್ನು ನೀವು ನೋಡಬಹುದು. IAS, as I already told you, Indian Administrative Service. UNO, United Nations of Organization. USA, United States of America. ಈ ರೀತಿಯಾಗಿರ್ತಕ್ಕಂಥ ಸಾಕಷ್ಟು ಅಬ್ರಿವೇಷನ್ಸ್ ಗಳನ್ನು ನೀವೇನ್ ಮಾಡ್ತೀರಿ? ಎಲ್ಲಾ ರೀತಿಯಾಗಿರ್ತಕ್ಕಂಥ ಟೆಕ್ಸ್ಟ್ ಬುಕ್ ಗಳಲ್ಲಿ ನೋಡ್ತೀರಿ. ಅವುಗಳನ್ನ ಏನ್ ಮಾಡ್ರಿ? ಬರೆದಿಟ್ಕೊಳ್ರಿ, ಓದ್ರಿ, ಪ್ರಾಕ್ಟೀಸ್ ಮಾಡ್ರಿ. ಸೊ ದಿಸ್ ಇಸ್ ಆಲ್ ಅಬೌಟ್ abbreviations. Now let's go to acronyms. The next topic is acronyms. Acronyms ಅಂತಂದ್ರು they are also called. So now let's try to understand what is acronym and examples of acronym. I have already told you these are also shortened forms of some phrases or some words or some sentences or some names, and we use the initial letters of different phrases or different words, but these acronyms are pronounced as words. ಅವುಗಳನ್ನು ನಾವು ಓದಿದಾಗ ಒಂದು ಶಬ್ದವನ್ನೇ ಓದ್ತಾ ಇದ್ದೀವಿ ಅಂತಕ್ಕಂತಹ ಒಂದು ಫೀಲಿಂಗ್ ನಮ್ಗೆ ಆಗ್ತದೆ. ಫಾರ್ ಎಕ್ಸಾಂಪಲ್ ನೋಡ್ಕೊಳ್ರಿ, ಇಲ್ಲಿ ಎಕ್ಸಾಂಪಲ್ ತಗೊಳ್ರಿ. ಏರ್. ಏರ್ ಅಂತಕ್ಕಂಥ ಒಂದು ಶಬ್ದ ಇದೆ ಇಲ್ಲಿ. ಈ ಏರ್ ಅಂತಕ್ಕಂಥ ಎಕ್ರೋನಿಮ್ದ ವಿಸ್ತೃತ ರೂಪ ಏನು? ಆಲ್ ಇಂಡಿಯಾ ರೇಡಿಯೋ. ಆಲ್ ಇಂಡಿಯಾ ರೇಡಿಯೋ ಅಂತ ಅರ್ಥ. ಆಮೇಲೆ ಎರಡನೇ ಒಂದು ಉದಾಹರಣೆ ತೆಗೆದುಕೊಳ್ರಿ, ಇಸ್ರೋ ಅಂತ ಅರ್ಥ. ಇಸ್ರೋದ ವಿಸ್ತೃತ ರೂಪ ಏನು ನೋಡ್ಕೊಳ್ರಿ, ಈ ರೀತಿಯಾಗಿರ್ತದೆ. ಐ ಹೋಪ್ ಯು ಆಲ್ ನೋ ವೆರಿ ವೆಲ್ ಅಬೌಟ್ ದಿಸ್. ಯುರೋಪಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಯುರೋಪಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಆಮೇಲೆ ಇನ್ನೊಂದು ಉದಾಹರಣೆ ತಿಳ್ಕೊಳ್ರಿ. ಫಾರ್ ಎಕ್ಸಾಂಪಲ್ CET. ಇದಕ್ಕೆ ನಾವೇನಂತ ಕರಿತೀವಿ? CET ಅಂತ ಕರಿತೀವಿ, ಸೆಟ್ ಅಂತಾನೂ ಕರಿಬಹುದು. ಅದಕ್ಕೆ ಸೆಂಟ್ರಲ್ ಎಲಿಜಿಬಿಲಿಟಿ ಟೆಸ್ಟ್. ಇದನ್ನ ವಿಸ್ತೃತವಾಗಿ ಬರೆದಾಗ ಏನಾಗುತ್ತೆ? ಸೆಂಟ್ರಲ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಆರ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಆಮೇಲೆ ಮತ್ತೊಂದು ಶಬ್ದ ತಗೊಳ್ರಿ,
ಇಲ್ಲಿ ನೋಡ್ಕೊಳ್ರಿ ನೆಟ್. I hope you all know very well about this. National eligibility ಟೆಸ್ಟ್. ಈ ರೀತಿಯಾಗಿ ನೋಡ್ರಿ, ಏರ್, ಇಸ್ರೋ, ಸೆಟ್, ನೆಟ್, ಯುನೆಸ್ಕೋ ಅಂತ ಹೇಳಿದೆ ನಾನು ಆವಾಗಲೇ. ಯುನೆಸ್ಕೋ ಅಂತಂದ್ರೆ ಏನು? I hope you all know about this UNESCO, because many a time in our high school textbooks, when we studied about history of Europe, when we studied economics, we came to know these kinds of words. UNESCO ಅಂತಂದ್ರೇನು? United Nations of Educational, UNESCO. U ಅಂತಂದ್ರೆ ಏನು? United Nations Educational, Scientific and Cultural Organization. I hope I will write here United Nations Educational, United Nations Educational, Scientific and Cultural Organization. So these are what we mean by acronyms. ಈ ರೀತಿಯಾಗಿರ್ತಕ್ಕಂಥ ಶಬ್ದಗಳಿಗೆ ನಾವೇನಂತ ಕರಿತೀವಿ? acronyms. ಯಾವುಗಳು ಶಬ್ದಗಳ ತರಾನೇ ಉಚ್ಚಾರಣೆ ಆಗ್ತವೆ ಅವುಗಳಿಗೆ ನಾವು acronyms ಅಂತ ಕರಿತೀವಿ. ಒಂದು ವೇಳೆ ಅವುಗಳು ಅಕ್ಷರಗಳಿಂದ ಉಚ್ಚಾರವಾದರೆ ಅವುಗಳಿಗೆ ನಾವೇನಂತ ಕರಿತೀವಿ? abbreviations. Both abbreviations and acronyms are same only. They are same. They explain the meaning of shortened words or shortened phrases. ಯಾವುದೋ ಒಂದು ಚಿಕ್ಕ ಶಬ್ದದ ಅಥವಾ ಸಂಕ್ಷಿಪ್ತ ಶಬ್ದದ ಅರ್ಥವನ್ನೇ ಅವು ಏನು ಮಾಡ್ತವೆ? ಗೊತ್ತು ಮಾಡ್ತವೆ. ಅದರಲ್ಲಿ ಸಹಿತ ನಾವು ಎರಡು ಪ್ರಕಾರಗಳನ್ನು ಹೊಂದ್ತೀವಿ, ಒಂದು acronym, ಇನ್ನೊಂದು abbreviation. So now let's go to the next topic, that is word forms. ಸೊ ಇವಾಗ ನಾವೇನು ಮಾಡೋಣ? ಮತ್ತೊಂದು ಲಾಸ್ಟ್ ಟಾಪಿಕ್ ಅನ್ನ ಇವತ್ತು ಸ್ಟಡಿ ಮಾಡೋಣ. ಯಾವುದು? ವರ್ಡ್ಸ್ ಫಾರ್ಮ್ಸ್. ಇದು ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ವರ್ಡ್ಸ್ ಫಾರ್ಮ್ಸ್, ಇಂಟರ್ಚೇಂಜ್ ಆಫ್ ವರ್ಡ್ಸ್ ಫಾರ್ಮ್ಸ್ ಅಂತ ಹೇಳಿ. As I was briefing you, one word has different forms. Especially when it comes to English language, most of the words in English language have at least 3 or 4 forms. ಇಂಗ್ಲಿಷ್ ಭಾಷೆಯಲ್ಲಿ ಇರತಕ್ಕಂಥ ಸಾಕಷ್ಟು ಶಬ್ದಗಳು ಏನು ಮಾಡ್ತವೆ? 3 ಅಥವಾ 3ಕ್ಕಿಂತ ಹೆಚ್ಚಿನ ರೂಪಗಳನ್ನು ಹೊಂದಿರ್ತವೆ. ಕೆಲವೊಂದಿಷ್ಟು ಶಬ್ದಗಳು 4 ರೂಪಗಳನ್ನು ಹೊಂದಿದ್ದಾವೆ, ಕೆಲವೊಂದಿಷ್ಟು ಶಬ್ದಗಳು 3 ರೂಪಗಳನ್ನು ಹೊಂದಿರ್ತವೆ. ಸೊ ಹೌ ವಿ ಕ್ಯಾನ್ ಇಂಟರ್ಚೇಂಜ್ ವರ್ಡ್ಸ್ ಫಾರ್ಮ್ಸ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಹಾಗಾದ್ರೆ ವರ್ಡ್ಸ್ಗಳಿಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಫಾರ್ಮ್ಗಳು ಇರ್ತವೆ? ಆಸ್ ಯು ಆಲ್ ಸಿ, ಯು ಕ್ಯಾನ್ ಸಿ ವರ್ಡ್ಸ್ ಇನ್ ನೌನ್ ಫಾರ್ಮ್ಸ್, adjective forms, adverb forms and verb forms. ಕೆಲವೊಂದಿಷ್ಟು ಶಬ್ದಗಳನ್ನು ನೀವೇನು ಮಾಡಬಹುದು? ನಾಮಪದವನ್ನಾಗಿ ಯೂಸ್ ಮಾಡಬಹುದು, ಕ್ರಿಯಾಪದವನ್ನಾಗಿ ಯೂಸ್ ಮಾಡಬಹುದು, adverb ಅನ್ನಾಗಿ ಯೂಸ್ ಮಾಡಬಹುದು, ಅಥವಾ ನಾಮ ವಿಶೇಷವನ್ನಾಗಿ ಸಹಿತ ಯೂಸ್ ಮಾಡಬಹುದು. ಯೂಸ್ ಮಾಡಬಹುದು ಅಂತಂದ್ರೆ we use all words, but some words are interchanged to create another part of speech. There will be a root word. By adding some prefixes or suffixes, we can interchange the form of that word to give another meaning and to frame another parts of speech. I hope you are getting my point. ನಾವು ಕೆಲವೊಂದಿಷ್ಟು ರೂಟ್ ವರ್ಡ್ಗಳಿಗೆ, as we have already discussed about root word, prefixes, suffixes and affixes. I hope you all could remember and gather that knowledge.
which we have already discussed, which we have previously discussed about affixes, prefixes, suffixes. ಸೊ ಇಲ್ಲಿ ಅಫಿಕ್ಸಸ್ ಅಂತಂದ್ರೆ ಏನು? ಯಾವ ಒಂದು ಶಬ್ದ ಪ್ರಫಿಕ್ಸ್ ಮತ್ತು ಸಫಿಕ್ಸ್ ಅನ್ನು ಹೊಂದಿದೆ ಅದಕ್ಕೆ ಅಫಿಕ್ಸ್ ಅಂತ ಕರಿತೀವಿ. ಸೊ ಮೀನ್ಸ್ ಆಮೇಲೆ ರೂಟ್ ವರ್ಡ್ಸ್ ಇರ್ತವೆ, ಮೂಲ ಶಬ್ದ ಇರ್ತದೆ. ಆ ಮೂಲ ಶಬ್ದಕ್ಕೆ ಪ್ರಿಫಿಕ್ಸ್ ಅನ್ನು ಹಚ್ಬೋದು, ಅಫಿಕ್ಸ್ ಸಫಿಕ್ಸ್ ಅನ್ನು ಹಚ್ಬೋದು, ಅದಕ್ಕೆ ಬೇರೆ ರೂಪವನ್ನು ಕೊಡ್ತೀವಿ. ಹಾಗಾಗಿ ಅದಕ್ಕೆ ನಾವೇನಂತ ಕರಿತೀವಿ? ವರ್ಡ್ ಫಾರ್ಮೇಶನ್ ಆರ್ ಇಂಟರ್ಚೇಂಜ್ ಆಫ್ ವರ್ಡ್ ಫಾರ್ಮ್ಸ್. ಶಬ್ದಗಳ ರಚನೆ ಅಥವಾ ಶಬ್ದಗಳ ಮರುರಚನೆ, ಇನ್ನೊಂದು ರೂಪಕ್ಕೆ ಮರುರಚನೆಯನ್ನು ಮಾಡ್ತೀವಿ ಆ ರೀತಿಯಾಗಿ. ಸೊ ಒಂದು ಶಬ್ದವನ್ನು ತೆಗೆದುಕೊಂಡ್ರೆ ಇಲ್ಲಿ ವೆರಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಹುದು. ಇಲ್ಲಿ ಒಂದು ಶಬ್ದ ಇದೆ, ಬ್ಯೂಟಿಫುಲ್ ಅಂತಕ್ಕಂಥ ಶಬ್ದ ಇದೆ. ಈ ಬ್ಯೂಟಿಫುಲ್ ಅಂತಕ್ಕಂಥ ಶಬ್ದವನ್ನು ಏನ್ ಮಾಡ್ತೀವಿ? ಸಾಕಷ್ಟು ಬಾರಿ ಬಳಸ್ತೀವಿ. She is very very beautiful. She is not very very beautiful. She is pretty. I hope you remember this statement. I told you when I was discussing about adjectives. When you want to express the beauty of a girl or a woman or a lady, you should use the word pretty. And when you want to express the beauty of some things, non-living things, you must use the word beautiful. There is nothing wrong if you use beautiful, but that is the correct use. So ಇಲ್ಲಿ ಬ್ಯೂಟಿಫುಲ್ ಅಂತಂದ್ರೆ ಏನು? ಸುಂದರ. ಇದೇನಾಗಿದೆ ಇಲ್ಲಿ? What kind of parts of speech it is? This is adjective here. ಇದೇನಾಗಿದೆ ಇಲ್ಲಿ? ನಾಮ ವಿಶೇಷಣ ಆಗಿದೆ. ಇದಕ್ಕೆ ಬೇರೆ ರೂಪ ಸಹಿತ ಕೊಡಬಹುದು ನಾವು. ಇಲ್ಲಿ ನೋಡ್ರಿ, ನೆಕ್ಸ್ಟ್ ರೂಪವನ್ನು ತೆಗೆದುಕೊಳ್ರಿ. ಇಲ್ಲಿ ಇದನ್ನ ಬೇರೆ ರೂಪವಾಗಿ ಯೂಸ್ ಮಾಡಬಹುದು. ಬ್ಯೂಟಿಫುಲ್, ಬ್ಯೂಟಿ. ಇಲ್ಲಿ ನೋಡ್ರಿ, ಬ್ಯೂಟಿಫುಲ್ is different word, beauty is a different word. ಇಲ್ಲಿ ಬ್ಯೂಟಿ ಏನಾಯ್ತು? ಬ್ಯೂಟಿ ಏನಾಯ್ತು? ನೌನ್ ಆಯ್ತು. ಇನ್ನು ಬೇರೆ ರೂಪ ಪಡ್ಕೊಳ್ಬಹುದು, ಮತ್ತೊಂದು ರೂಪವನ್ನು ಕೊಡಬಹುದು. ಇದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥದ್ದು ನೋಡ್ಕೊಳ್ರಿ. ಇಲ್ಲಿ ಬ್ಯೂಟಿಫೈ. ಬ್ಯೂಟಿಫೈ ಅಂತಂದ್ರೆ ಏನಿಲ್ಲಿ? ಬ್ಯೂಟಿಫೈ ಅಂತಂದ್ರೆ ಏನಾಯ್ತು? ಇಲ್ಲಿ ವರ್ಬ್ ಆಯ್ತು. I hope you are getting this. This is what we study in words forms. This is very very simple, but we must know what are the different forms of root words. ಆಮೇಲೆ ಇನ್ನೊಂದು ರೂಪವನ್ನು ಪಡ್ಕೊಳ್ತಾ ಇರೋದು ಯಾವುದು? Let's see the next word, that is beautifully. Beautifully. Beautifully ಏನಾಯ್ತು? What beautifully indicates? It indicates adverb. ನೋಡ್ರಿ, adjective ಆಯ್ತು, noun ಆಯ್ತು, verb ಆಯ್ತು, adverb ಆಯ್ತು. So in this way, there are many words in English language which can interchange into 4 different forms or 3 different forms or 2 different forms. Most of the words have at least 2 forms, more than 1 form. Most of the words have at least more than 1 form. So let us take one more example here. Inclusion. ಇಲ್ಲಿ ಇನ್ಕ್ಲೂಷನ್ ಅಂತಂದ್ರೆ ಏನು? ನಾಮಪದ ಆಯಿತು. ಆಮೇಲೆ ಇದಕ್ಕೆ ನಾವೇನ್ ಮಾಡಬೇಕು? ಇವಾಗ ವರ್ಬ್ ಫಾರ್ಮ್ ಅನ್ನು ಕೊಡಬೇಕು, ಅಡ್ವರ್ಬ್ ಫಾರ್ಮ್ ಅನ್ನು ಕೊಡಬೇಕು, ಅಥವಾ ಅಡ್ಜೆಕ್ಟಿವ್ ಫಾರ್ಮ್ ಅನ್ನು ಕೊಡಬೇಕು. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ if it has a verb form, adverb form or adjective form, we can have it here. So ಇಲ್ಲಿ inclusion ಅಂತಂದ್ರೆ ಏನು? noun form ಆಯ್ತು. ಇಲ್ಲಿ ನೋಡ್ಕೊಳ್ರಿ, ಇಲ್ಲಿ ಬರ್ರಿ ಮೊದಲಿಗೆ. ಈಗ inclusively, ಏನಾಯ್ತು? ಇನ್ಕ್ಲೂಸಿವ್ಲಿ ಅಂತಂದ್ರೆ ಏನಾಯ್ತು? ಅಡ್ವರ್ಬ್ ಆಯ್ತು. ಈ ವರ್ಕ್ ಬನ್ನಿ ನೋಡ್ರಿ, ವರ್ಕ್ ಬಂದಾಗ ಏನಾಗತ್ತೆ? ಇನ್ಕ್ಲೂಡ್, ಸಾರಿ ಪಾರ್ಡನ್,
ಏನಾಯ್ತು ಇವಾಗ ಇನ್ ವೇಟ್ ಅ ಮಿನಿಟ್ include ನೋಡ್ರಿ include this is L here INCLUD inclusion ಅಂತಂದ್ರೆ ನಾಮಪದ ಆಯ್ತು include ಅಂತಂದ್ರೆ verb ಆಯ್ತು inclusively ಅಂತಂದ್ರೆ adverb ಆಯ್ತು ಇನ್ನು ನೋಡ್ಕೊಳ್ರಿ is there adjective inclusion include inclusively is there adjective form for this word is there adjective form for this word please comment to me I will give this to you for you I will give this question next come to another word come wait a minute let's take third example ಮೂರನೇ ಎಕ್ಸಾಂಪಲ್ ತಗೊಳ್ರಿ ಇಲ್ಲಿ ಬರೋಣ ಇವಾಗ ಟುಡೇ ಐ ವಿಲ್ ಗಿವ್ ಯು ಅ ಟಾಸ್ಕ್ ಯು ಮಸ್ಟ್ ಕಮೆಂಟ್ ಅಸೋಸಿಯೇಷನ್ ಅಂತಕ್ಕಂಥ ಶಬ್ದ ಇದೆ ಇಲ್ಲಿ ಇದಕ್ಕೇನಾಯ್ತು ನಾಮಪದದ ರೂಪ ಆಯ್ತು ಇದು ನೌನ್ ಆಯ್ತು ವರ್ಕ್ ಮಾಡಬೇಕಾಗಿದೆ ಇವಾಗ ಅಸೋಸಿಯೇಟ್ ಆಮೇಲೆ ನೀವೇನ್ ಮಾಡ್ಬೇಕು ಇವಾಗ ಒಂದ್ ವೇಳೆ ಇಫ್ ದಿಸ್ ವರ್ಡ್ ಹ್ಯಾಸ್ adverb form please comment if it has adjective form please comment if I tell there will be no use you just try and you just try to find if these words have different forms such as adverb forms or adjective forms we will comment you let's take another example ನೋಡ್ರಿ ಬ್ರೈಟ್ನೆಸ್ ಅಂತಕ್ಕಂಥ ಶಬ್ದ ಇದೆ ಏನಾಯ್ತು ಇಲ್ಲಿ ನೋಡ್ಕೊಳ್ರಿ ಇದು ನೌನ್ ಇದೆ ಇದು ಅಡ್ಜೆಕ್ಟಿವ್ ಇದೆ ಇದು ವರ್ಬ್ ಇದೆ ಇದು ಅಡ್ವರ್ಬ್ ಇದೆ ಈ ಕಾಲಮ್ ನಲ್ಲೇ ಬರ್ತಾ ಇದ್ದೀನಿ so that you must understand it is noun it is verb it is adverb and it is adjective ಇಲ್ಲಿ ನೋಡ್ಕೊಳ್ರಿ ಬ್ರೈಟ್ನೆಸ್ ಅಂತಕ್ಕಂಥದ್ದು ಇದಕ್ಕೆ ಕೊಡ್ತೀನಿ ನಾನು ಇವಾಗ ಬೇರೆ ಅರ್ಥ ಕೊಡ್ತೀನಿ ಬ್ರೈಟ್ಲಿ ಬ್ರೈಟ್ನೆಸ್ ಬ್ರೈಟ್ಲಿ ಇವಾಗ ಏನ್ ಮಾಡ್ರಿ ವರ್ಬ್ ಫಾರ್ಮ್ ಇದ್ರೆ ಕಂಡುಹಿಡಿರಿ ಆಮೇಲೆ ಅಡ್ವರ್ಬ್ ಫಾರ್ಮ್ ಇದ್ರೆ ಸಾರಿ ಚೇಂಜ್ ಮಾಡ್ಕೊಡ್ರಿ ಸ್ವಲ್ಪ ಇಲ್ಲಿ ಇಲ್ಲಿ ಇಟ್ಕೊಳ್ರಿ ಬ್ರೈಟ್ಲಿ ಇದೆ ಇಲ್ಲಿ ಏನ್ ಮಾಡ್ರಿ ಅಡ್ಜೆಕ್ಟಿವ್ ಫಾರ್ಮ್ ಕಂಡುಹಿಡಿರಿ ಆಮೇಲೆ ವರ್ಬ್ ಫಾರ್ಮ್ ಅನ್ನ ಕಂಡುಹಿಡಿರಿ ಇನ್ನೊಂದು ಶಬ್ದ ಕೊಡ್ತೀನಿ ಲೆಟ್ ಮಿ ಗಿವ್ another example fifth example I hope it is not visible fifth example calm let us take another example calm ಇಲ್ಲಿ ನೋಡ್ಕೊಡ್ರಿ ಕಾಮ್ ಇಲ್ಲಿ ಬರ್ತದೋ ಅಥವಾ ಇಲ್ಲಿ ಬರ್ತದೋ if it is right here or here so see I have written calm here I have written calm here so is it right here or is it right here it should be found by you so every time I come and explain it's my duty
I will do this. I will definitely do this. But now I am giving you a task. You must be thinking this is the first class where sir is giving a small assignment to us. I hope you must be thinking that. I am not your teacher here to give your assignment. Just a small challenge which I am giving you. It is not a just challenge for you. It is just a small task for you. Please try so you can assess your own understanding. So this is what? This word is enough for you to understand what are the different forms of word. Beautiful, beauty, beautify, beautiful, beautifully. So here it is an adjective form, it is a noun form, it is a verb form, it is adverb form. And here I have left many spaces blank so that you must try to understand. In the last example, here it is a tricky example. So because it is just a revision of parts of speech. In parts of speech already we have discussed all the parts of speech. ಯಾವ ಶಬ್ದ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿ ಎಲ್ಲಿ ಫಿಟ್ ಆಗ್ತದೆ ಅದನ್ನ ಏನು ಮಾಡ್ರಿ ಕಂಡುಹಿಡಿಯಲಿಕ್ಕೆ ಟ್ರೈ ಮಾಡ್ರಿ. This is all about today's class about synonyms, antonyms, abbreviations, acronyms and word forms. Till my next class, take care, goodbye, Jai Hind.